ಪಾರ್ವತಿಯು ಮಹಾಕಾಳಿಯಾಗಿ ತನ್ನ ರೌದ್ರ ಅವತಾರದಲ್ಲಿ ರಕ್ತ ಬೀಜನನ್ನ ವಧಿಸಿದ ನಂತರ ಅವಳ ಆ ಭಯಾನಕ ಅವತಾರವು ಭಯ ಹುಟ್ಟಿಸುವ ಹಾಗೆ ಇರುತ್ತೆ. ಮೈಯೆಲ್ಲ ಕಪ್ಪಾಗಿರುತ್ತೆ. ಅದಕ್ಕೆ ಅವಳನ್ನ ಮಹಾಕಾಳಿ ಅಂತಾನು ಹೇಳ್ತಾರೆ. ತಾಯಿಯು ತನ್ನ ಮೂಲ ರೂಪವನ್ನ ಧಾರಣೆ ಮಾಡಲು ಬ್ರಹ್ಮನಲ್ಲಿ ಪ್ರಾರ್ಥಿಸ್ತಾಳೆ. ಆಗ ಬ್ರಹ್ಮನು ತಾಯಿಯನ್ನ ಆಶೀರ್ವದಿಸಿ ಹಿಮಾಲಯದ ಮಾನಸ ಸರೋವರದಲ್ಲಿ ಸ್ನಾನ ಮಾಡಲು ಹೇಳ್ತಾರೆ. ಅವರ ಮಾತಿನಂತೆ ದೇವಿ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿದಾಗ ಅವಳ ಕಪ್ಪು ರೂಪವು ಅವಳಿಂದ ಬೇರ್ಪಟ್ಟು ಒಂದು ಹೆಣ್ಣಿನ ರೂಪವನ್ನು ಧಾರಣೆ ಮಾಡುತ್ತೆ. ಆ ರೂಪವೇ ಕೌಶಿಕಿ. ಕೌಶಿಕಿಯಾಗಿ ಅವಳು ಶುಂಭ ನಿಶುಂಭನನ್ನ ವಧಿಸ್ತಾಳೆ. ಹಾಗೆ ಪಾರ್ವತಿಯು ಮಾನಸ ಸರೋವರದಲ್ಲಿ ಸ್ನಾನ ಮಾಡಿದ ನಂತರ ಸುಂದರವಾದ ರೂಪವನ್ನು ಧಾರಣೆ ಮಾಡ್ತಾಳೆ. ಅವಳೇ ತಾಯಿಯ 8ನೇ ಅವತಾರ ಮಹಾಗೌರಿ. ಮಹಾ ಅಂದ್ರೆ ಅತ್ಯಂತ, ಗೌರಿ ಅಂದ್ರೆ ಬೆಳ್ಳಗಿನ ರೂಪವನ್ನು ತಾಳ್ತಾಳೆ. ನವರಾತ್ರಿಯ 8ನೇ ದಿನ ಮಹಾಗೌರಿಯನ್ನ ಪೂಜಿಸಲಾಗುತ್ತೆ. ಮಹಾಕಾಳಿಯು ಅಂಧಕಾರದ ನಾಶವನ್ನು ಸೂಚಿಸಿದರೆ ಮಹಾಗೌರಿ ಶುದ್ಧತೆ, ಶಾಂತಿ, ಕರುಣೆ ಪ್ರತೀಕ. ಆ ಮಹಾಗೌರಿಯು ಭಕ್ತರ ಪಾಪಗಳನ್ನು ಶುದ್ಧಗೊಳಿಸಿ ಸುಖ, ಐಶ್ವರ್ಯ, ನೆಮ್ಮದಿಯನ್ನ ದಯಪಾಲಿಸ್ತಾಳೆ. ಆಕೆಯ ಆರಾಧನೆಯಿಂದ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಪ್ರಗತಿ ದೊರೆಯುತ್ತದೆ. ತಮಗೆಲ್ಲರಿಗೂ ನವರಾತ್ರಿಯ 8ನೇ ದಿನದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.